ಇವರ 2024ರ ಭವಿಷ್ಯವಾಣಿಗಳು ಅಕ್ಷರಶಃ ನಿಜವಾಗಿದೆ. ಡೇಂಜರ್ ಗುರೂಜಿಯ 2024ರ ಕಂಪ್ಲೀಟ್ ಕಹಾನಿಯನ್ನ ತೋರಿಸ್ತೀವಿ ನೋಡಿ. 2024ರ ವರ್ಷದ ಪ್ರಾರಂಭದಲ್ಲೇ ಇಡೀ ವರ್ಷದಲ್ಲಿ ನಡೆಯಬಹುದಾದಂತಹ ಅದೆಷ್ಟೋ ಘಟನಾವಳಿಗಳ ಬಗ್ಗೆ ಗುರೂಜಿಯವರು ಮುಂಚಿತವಾಗಿಯೇ ತಮ್ಮ ಕಾಲಜ್ಞಾನದಲ್ಲಿ ಹೇಳಿದ್ರು. 2024ರ ವರ್ಷದಲ್ಲಿ ಗುರೂಜಿಯವರು ಯಾವಾಗ ಏನ್ ಹೇಳಿದ್ರು ಮತ್ತು ಅವರು ಹೇಳಿರುವಂತಹ ಭವಿಷ್ಯವಾಣಿ ಏನೇನೆಲ್ಲ ನಮ್ಮ ಕಣ್ಣ ಮುಂದಿದೆ ಅದೆಲ್ಲವನ್ನ ಎಳೆ ಎಳೆಯಾಗಿ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ ನೋಡಿ. ಕರುಣಾವತಾರಂ ಸಂಸಾರ ಸಾರಂ ಭುಜಗೇಂದ್ರಹಾರಂ ಸದಾ ವಸಂತಂ ಹೃದಯಾರವಿಂದೇ ಸದಾ ವಸಂತಂ ಹೃದಯಾರವಿಂದೇ ಭವಂ ಭವಾನಿ ಸಹಿತಂ ನಮಃ. ನಮಸ್ಕಾರ ವೀಕ್ಷಕರೇ, ಕಾಲಜ್ಞಾನದ ಗರ್ಭದಲ್ಲಿ ಅಡಗಿರುವಂತಹ ಅದೆಷ್ಟೋ ವಿಚಾರಗಳ ವಿಶ್ಲೇಷಣೆಗಳನ್ನ ನಮ್ಮ ಕಾಲಜ್ಞಾನಿ ಗುರೂಜಿಯವರು ವರ್ಷದ ಪ್ರಾರಂಭದಲ್ಲೇ ನಮ್ಮ ಮುಂದೆ ಇಟ್ಟಿದ್ರು. ಅಂದ್ರೆ 2024ರ ಪ್ರಾರಂಭದಲ್ಲೇ ವರ್ಷದಲ್ಲಿ ನಡೆಯಬಹುದಾದಂಥ ಅನೇಕ ವಿಚಾರಗಳ ಸುಳಿವುಗಳನ್ನ ಕೊಟ್ಟೇ ಬಿಟ್ಟಿದ್ರು. ನಮ್ಮೆಲ್ಲರಿಗೂ ಗೊತ್ತಿರುವಂತೆಯೇ ಪ್ರತಿಯೊಂದು ಅವರು ಹೇಳಿರುವುದು ನಡೆದಿದೆ ಅನ್ನೋದಕ್ಕೆ ಕಾಲಜ್ಞಾನದ ಅನುಯಾಯಿಗಳೇ ಸಾಕ್ಷಿ. ಎರಡು 2024ರ ವರ್ಷದ ಪ್ರಾರಂಭದಲ್ಲೇ ಇಡೀ ವರ್ಷದಲ್ಲಿ ನಡೆಯಬಹುದಾದಂತಹ ಅದೆಷ್ಟೋ ಘಟನಾವಳಿಗಳ ಬಗ್ಗೆ ಗುರೂಜಿಯವರು ಮುಂಚಿತವಾಗಿಯೇ ತಮ್ಮ ಕಾಲಜ್ಞಾನದಲ್ಲಿ ಹೇಳಿದ್ರು. 2024ರ ವರ್ಷದಲ್ಲಿ ಗುರೂಜಿಯವರು ಯಾವಾಗ ಏನ್ ಹೇಳಿದ್ರು ಮತ್ತು ಅವರು ಹೇಳಿರುವಂತಹ ಭವಿಷ್ಯವಾಣಿ ಏನೆಲ್ಲ ನಮ್ಮ ಕಣ್ಣ ಮುಂದೆ ಇದೆ ಅದೆಲ್ಲವುಗಳನ್ನ ಎಳೆ ಎಳೆಯಾಗಿ ನಿಮ್ಮ ಮುಂದಿಡುತ್ತಿದ್ದೇವೆ ನೋಡಿ. ಕರ್ಪೂರ ಗೌರಂ ಕರುಣಾವತಾರಂ ಸಂಸಾರ ಸಾರಂ ಭುಜಗೇಂದ್ರಹಾರಂ ಸದಾ ವಸಂತಂ ಹೃದಯಾರವಿಂದೇ ಸದಾ ವಸಂತಂ ಹೃದಯಾರವಿಂದೇ ಭವಂ ಭವಾನಿ ಸಹಿತಂ ನಮಃ. ಭಗವಂತ ಯುಗ ಯುಗಗಳಲ್ಲಿ ನಾನಾ ರೀತಿಯ ಅವತಾರಗಳನ್ನ ಎತ್ತುವುದರ ಮೂಲಕ ದುಷ್ಟ ಶಿಕ್ಷಣ ಮತ್ತು ಶಿಷ್ಟರ ರಕ್ಷಣೆಯನ್ನ ಮಾಡುತ್ತಾ ಆಯಾ ಕಾಲಕ್ಕೆ ಏನು ನಡಿಬೇಕು ಅದನ್ನೇ ನಡೆಯುವಂತೆ ಧರ್ಮವನ್ನ ಸಂಸ್ಥಾಪನ ಮಾಡುವಲ್ಲಿ ಕಾರ್ಯಗತನಾಗಿರುತ್ತಾನೆ. ಅದೇ ರೀತಿಯಾಗಿ ಈ ಕಲಿಯುಗದಲ್ಲಿ ನಡೆಯುತ್ತಿರುವ ಅದೆಷ್ಟೋ ಅಧರ್ಮಗಳ ಬಗ್ಗೆ, ಅನಾಹುತಗಳ ಬಗ್ಗೆ ಸಿದ್ಧಿ ಪುರುಷರುಗಳು ಮತ್ತು ಅನೇಕ ಕಾಲಜ್ಞಾನಿಗಳು ಮುಂಚಿತವಾಗಿಯೇ ತಮ್ಮ ಕಾಲಜ್ಞಾನದಲ್ಲಿ ಹೇಳಿದ್ದಾರೆ ವೀಕ್ಷಕರೇ. ವೀಕ್ಷಕರೇ, ನಿಮಗೆಲ್ಲ ಗೊತ್ತಿರುವ ರೀತಿಯೇ ಅನೇಕ ಸಿದ್ಧಿಗಳನ್ನ ಸಿದ್ಧಿಸಿಕೊಂಡು ತಮ್ಮ ತಪೋಬಲದ ಮೂಲಕ ಈ ಹಿಂದೆ ಅನೇಕ ಘಟನೆಗಳ ಬಗ್ಗೆ ಮತ್ತು ಮಾನವನಿಗೆ ಬರುವಂತಹ ಅನೇಕ ಅವಘಡಗಳ ಬಗ್ಗೆ ಸಾಕಷ್ಟು ಭವಿಷ್ಯವಾಣಿಯನ್ನ ಹೇಳಿರುವಂತಹ ಒಬ್ಬ ಮಹಾನ್ ಪುರುಷನ ಪರಿಚಯ ಈಗಾಗಲೇ ನಮ್ಮೆಲ್ಲರಿಗೂ ಇದೆ. ಅಂತೆಯೇ ಮನುಕುಲದ ಒಡತಿಗಾಗಿ ಈ ಧರೆಯ ಸೊಬಗಿನ ಮಡಿಲಿನಲ್ಲಿ ನಮ್ಮ ನಿಮ್ಮೆಲ್ಲರ ನಡುವೆಯೇ ಇರುವಂತಹ ಅನೇಕ ಅದ್ಭುತ ಆತ್ಮಶಕ್ತಿ ಚೈತನ್ಯಗಳನ್ನು ಒಳಗೊಂಡಿರುವಂತಹ ಸಿದ್ಧಿ ಪುರುಷರು ಇವರೇ ನೋಡಿ. ಶ್ರೀ 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 ಕಿರಣ್ ಕುಮಾರ್ ಗುರೂಜಿಯವರು. ಸದಾ ವಸಂತಂ ಹೃದಯಾರವಿಂದೇ ಸದಾ ವಸಂತಂ ಹೃದಯಾರವಿಂದೇ ಭವಂ ಭವಾನಿ ಸಹಿತಂ ನಮಾಮಿ ಭವಂ ಭವಾನಿ ಸಹಿತಂ ನಮಾಮಿ. ವೀಕ್ಷಕರೇ, ಶ್ರೀ 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 ಕಿರಣ್ ಕುಮಾರ್ ಗುರೂಜಿಯವರು ಈ ಹಿಂದೆ ಹೇಳಿದಂತೆ ಅನೇಕ ಘಟನಾವಳಿಗಳು ಚಾಚು ತಪ್ಪದ ರೀತಿಯಲ್ಲಿ ನಮ್ಮ ನಿಮ್ಮೆಲ್ಲರ ಕಣ್ಣ ಮುಂದೆ ನಡೀತಿರೋದನ್ನ ನೋಡಿದ್ರೆ ಇಂತಹ ಮಹಾನುಭಾವ ನಮ್ಮ ಸಂಗಡ ಇರೋದೇ ನಮ್ಮ ನಿಮ್ಮೆಲ್ಲರ ಪುಣ್ಯವೇ ಸರಿ ಎನಿಸಿಬಿಡುತ್ತೆ. ನೀರಾಜನ ಪ್ರಕಾಶಮೈ ಗಿರೀಶು ಜಟಾತಲమునా వెలింగే చంద్రవంకయై సమస్త సృష్టి లయములు ముక్కంటి దృష్టి మాత్రమై అనంతకాల గమనము చలించే ದೇಶ ದೇಶಗಳ ನಡುವೆ ಯುದ್ಧಗಳು ಸಂಭವಿಸುತ್ತೆ, ಮಿಸೈಲ್ಗಳ ದಾಳಿ,
ಬಾಂಬರ್ಗಳ ದಾಳಿ ಹೆಚ್ಚಾಗುತ್ತೆ, ಒಂದು ದೇಶವೇ ನಿರ್ನಾಮವಾಗುವಂತಹ ಭೀಕರ ಯುದ್ಧಗಳು 2024 ವರ್ಷದಲ್ಲಿ ನಡೆಯುತ್ತೆ ಅನ್ನುವಂತಹ ಭವಿಷ್ಯವಾಣಿಯ ಪ್ರಕಾರವಾಗಿ ಈ ವರ್ಷದಲ್ಲಿ ನಾವುಗಳು ನೋಡಿದಂತಹ ರಷ್ಯಾ ಮತ್ತು ಉಕ್ರೇನ್ ಒಂದು ಕಡೆ ಆದರೆ ಇಸ್ರೇಲ್ ಮತ್ತು ಪ್ಯಾಲೆಸ್ತೇನ್ನ ಯುದ್ಧಗಳೇ ಸಾಕ್ಷಿ ವೀಕ್ಷಕರೇ. ದೇಶಗಳ ನಡುವೆ ಯುದ್ಧಗಳ ಭೀತಿ, ಈ ಬಾಂಬ್ಗಳು ಮಿಸೈಲ್ಗಳು ಹೆಚ್ಚಾಗಿ ಈ ಒಂದು ಬಾಂಬ್ಗಳ ಒಂದು ಹಾವಳಿ ಉಂಟಾಗುತ್ತೆ. ಆಕಾಶ ಮಾರ್ಗವಾಗಿ ಈ ಬೆಂಕಿಯ ಚೆಂಡು ಬಂದು ಬೀಳುವಂತಹ ಒಂದು ಸ್ಥಿತಿಗತಿ ಉಂಟಾಗುತ್ತೆ ಈ ಒಂದು 2024ರಲ್ಲಿ ಅಂತ ಹೇಳಿ ನಮ್ಮ ಕಾಲಜ್ಞಾನಿ ಗುರೂಜಿಯವರು ಈ ವರ್ಷದ ಪ್ರಾರಂಭದ ಹಂತಲ್ಲೇ ಅಂದರೆ 2024 ಜನವರಿಯಲ್ಲೇ ತಮ್ಮ ಕಾಲಜ್ಞಾನ ಸಂಚಿಕೆಯಲ್ಲಿ ಹೇಳಿದರು. ಅದೇ ರೀತಿಯಾಗಿ ನಾವು ನೋಡ್ತಾ ಇದ್ದೀವಿ ಏನೆಲ್ಲ ಆಯಿತು ಅಂತ ಹೇಳಿ. ರಷ್ಯಾ, ಉಕ್ರೇನ್, ಈ ಒಂದು ಇಸ್ರೇಲ್ ಯಾವ ರೀತಿ ಯುದ್ಧಗಳು ಮಾಡ್ತಾ ಇರೋಂಥದ್ದು, ಸಾವು ನೋವುಗಳು ಯಾವ ರೀತಿ ಸಂಭವಿಸ್ತಾ ಇದ್ದಾವೆ, ಇದೆಲ್ಲ ಕೂಡ ಈ ವರ್ಷದ ಪ್ರಾರಂಭದ ಹಂತದಲ್ಲೇ ಗುರೂಜಿಯವರು ಹೇಳಿದರು. ಗುರೂಜಿಯವರು 2024 ಪ್ರಾರಂಭದಲ್ಲೇ ರಾಜಕೀಯದಲ್ಲಿ ಆಗುವಂತಹ ಅನೇಕ ಬದಲಾವಣೆಗಳ ಸುಳಿವನ್ನ ಕೊಟ್ಟಿದ್ರು ಮತ್ತು ರಾಜಕೀಯದ ದೊಂಬರಾಟಕ್ಕೆ ಸಿಲುಕಿ ಅನೇಕ ಕೋಮುವಾದ ಸೃಷ್ಟಿಯಾಗುತ್ತೆ, ಸಾಮಾನ್ಯ ಜನತೆಯ ನಡುವೆ ಸೌಹಾರ್ದತೆಗೆ ಧಕ್ಕೆ ಉಂಟಾಗುವಂತಹ ಸಂಭವ ಹೆಚ್ಚಾಗಿ ಬೆಳಕಿಗೆ ಬರುತ್ತೆ ಎಂದು ವರ್ಷದ ಪ್ರಾರಂಭದಲ್ಲೇ ಹೇಳಿದ್ರು. ಅದರಂತೆ ಹಿಜಾಬ್ ವಿವಾದ ಎಷ್ಟೆಲ್ಲ ಸದ್ದು ಮಾಡಿತ್ತು ಅನ್ನೋದು ನಮ್ಮೆಲ್ಲರಿಗೂ ಗೊತ್ತೇ ಇದೆ. ವಕ್ಫ್ ಬೋರ್ಡ್ನಂತಹ ವಿವಾದಗಳು ತಲೆ ಎತ್ತೋದರ ಮೂಲಕ ಕೋಮುವಾದ ಸೃಷ್ಟಿಯಾಗಿ ಅನೇಕ ಆಪತ್ತಿಗೆ ನಾಂದಿಯಾಗಿತ್ತು ಅಲ್ಲವೇ. ಅದರಂತೆ ಸೌಹಾರ್ದತೆಯಿಂದ ಇದ್ದಂತಹ ಮನುಕುಲ ತಮ್ಮಲ್ಲೇ ಜಾತಿ ಧರ್ಮಗಳ ಜಗಳವನ್ನ ಸೃಷ್ಟಿ ಮಾಡಿದ್ದಂತೂ ಸುಳ್ಳಲ್ಲ ನೋಡಿ. నీరాజన ప్రకాశమై గిరీశు జటాతలమున వెలింగె చంద్రవంకయై సమస్త సృష్టి లయములు ముక్కంటి దృష్టి మాత్రమై అనంతకాల గమనము చలించే భవుని భావమై నేను జారిన విభూతి కణవి విశ్వమై ರಾಜಕೀಯ ಪ್ರೇರಿತವಾಗಿ ದೊಡ್ಡ ದೊಡ್ಡ ನಾಯಕರುಗಳು ವಿವಾದಾತ್ಮಕವಾದ ಹೇಳಿಕೆಗಳು, ಕೋಮುವಾದಕ್ಕೆ ಪುಷ್ಟಿ ಕೊಡುವಂತೆ ಆಡುವ ಮಾತುಗಳು ಅನೇಕ ಘರ್ಷಣೆಗಳನ್ನು ಉಂಟು ಮಾಡುತ್ತೆ. ಆದ್ದರಿಂದ ಅದರಂತೆ ಜಮೀರ್ ಅಹ್ಮದ್ ರವರು ಸೇರಿದಂತೆ ಮುನಿರತ್ನರವರ ಮಾತುಗಳು ಮತ್ತು ಒಂದಷ್ಟು ನಾಯಕರುಗಳ ಹೇಳಿಕೆಗಳಿಂದ ಎಷ್ಟೆಲ್ಲ ಏನೆಲ್ಲ ಅವಾಂತರಗಳು ಸೃಷ್ಟಿಯಾಯಿತು ಅನ್ನುವುದು ನಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ವಿಚಾರವೇ ಸರಿ. ಈ ಭೂಮಿ ಇಬ್ಬಾಗವಾಗಿ ಹೊಸದೊಂದು ದೇಶ ನಿರ್ಮಾಣವಾಗುತ್ತೆ, ಹೊಸ ಖಂಡವೊಂದು ಬೆಳಕಿಗೆ ಬರುತ್ತೆ ಎಂದು ಗುರೂಜಿಯವರು 2024 ಪ್ರಾರಂಭದಲ್ಲೇ ತಮ್ಮ ಕಾಲಜ್ಞಾನದಲ್ಲಿ ಹೇಳಿದ್ರು. ಅದರಂತೆ ವರ್ಷದ ಮಧ್ಯದಲ್ಲಿ ನಮಗೆ ಸಮುದ್ರದಲ್ಲಿ ಹೊಸ ಖಂಡ ಒಂದು ಕಣ್ಣಿಗೆ ಕಾಣಿಸಿಕೊಂಡಿದ್ದಂತೂ ಸುಳ್ಳಲ್ಲ ನೋಡಿ. ಕಾಲಜ್ಞಾನಿ ಶ್ರೀ ಕಿರಣ್ ಕುಮಾರ್ ಗುರೂಜಿಯವರು ಹೇಳೋ ಪ್ರಕಾರವಾಗಿ ಈ ಒಂದು ವರ್ಷದ ಪ್ರಾರಂಭದ ಹಂತದಲ್ಲೇ ಒಂದು ವಿಚಾರನ ಹೇಳಿದರು. ಏನಂತ ಹೇಳಿದ್ರೆ, ಈ ಒಂದು ದಕ್ಷಿಣ ಭಾರತಕ್ಕೆ ತುಂಬಾನೇ ಭಾರಿ ಗಂಡಾಂತರ ಇರುತ್ತೆ. ಇಡೀ ಜಗತ್ತೇ ದಕ್ಷಿಣ ಭಾರತದತ್ತ ತಿರುಗಿ ನೋಡುವಂತಹ ಎಷ್ಟೋ ಒಂದು ದುರ್ಘಟನೆಗಳು ಈ ಒಂದು ದಕ್ಷಿಣ ಭಾರತದಲ್ಲೇ ನಡೆಯುತ್ತೆ ಅನ್ನುವಂತಹ ಮಾತನ್ನ ತಮ್ಮ ಸಂಚಿಕೆಯಲ್ಲಿ ಹೇಳಿದರು. ಎಲ್ಲರಿಗೂ ಕೂಡ ವೀಕ್ಷಕರು ಎಲ್ಲರೂ ಕೂಡ ಹೇಳಿದರು. ಅದೇ ರೀತಿಯಾಗಿ ಸ್ಪೆಸಿಫಿಕ್ ಆಗಿ ಒಂದು ವಿಚಾರ ಹೇಳಿದರು ಅವರು. ಈ ಒಂದು ಕೇರಳ ಭಾಗದಲ್ಲಿ ತುಂಬಾನೇ ಪ್ರವಾಹ ಆಗುತ್ತೆ, ಕೇರಳದಲ್ಲಿ ತುಂಬಾನೇ ಒಂದು ದೊಡ್ಡ ಪ್ರವಾಹ ಉಂಟಾಗುತ್ತೆ ಅನ್ನೋಂಥ ಮಾತನ್ನ ಕೂಡ ಹೇಳಿದರು. ಅದೇ ರೀತಿಯಾಗಿ ಕೇರಳದ ವಯನಾಡಲ್ಲಿ ಯಾವ ರೀತಿ ಆಯಿತು ಪ್ರವಾಹ, ಎಷ್ಟು ಸಾವು ನೋವುಗಳು ಅನುಭವಿಸಿದ್ರು. ಸೊ ಇದೆಲ್ಲ ಕೂಡ ನಮಗೆ ಗೊತ್ತೇ ಇರುವಂಥದ್ದು. ಬಹಳಷ್ಟು ಆಘಾತಕಾರಿ ವಿಚಾರ ಅಂದ್ರೆ ಅದುವೇ ಪ್ರಕೃತಿಯಲ್ಲಿ ಆಗುವಂತಹ ಕೆಲವೊಂದಷ್ಟು ಬದಲಾವಣೆಗಳು. ಕೆಲವೊಂದು ಕಡೆ ವಿಪರೀತವಾದಂತಹ ಪ್ರವಾಹಗಳು ಸೃಷ್ಟಿಯಾಗುತ್ತೆ. ಅದರಲ್ಲೂ ದಕ್ಷಿಣ ಭಾರತಕ್ಕೆ ಇದರ ಬಿಸಿ ಹೆಚ್ಚಾಗಿಯೇ ತಾಗುತ್ತೆ ಅನ್ನೋದನ್ನ ಕೂಡ ಹೇಳಿದ್ರು. ಗುರೂಜಿಯವರು ಮನುಕುಲದ ಒಳಿತಿಗಾಗಿಯೇ ಮುಂದಾಗುವಂತಹ ಅನೇಕ ಗಂಡಾಂತರಗಳ ಸುಳಿವುಗಳನ್ನ ಪ್ರತಿ ಮಾಸಿಕ ಕಾಲಜ್ಞಾನದ ಸಂಚಿಕೆಯಲ್ಲೂ ಹೇಳುತ್ತಾ ಬಂದಿದ್ದಾರೆ. ಅಂತಹ ವಿಚಾರಗಳ ವಿಚಾರವಾಗಿ ನಾವು ನೋಡೋದಾದರೆ ಅದುವೇ ಕೇರಳದ ವಯನಾಡಿನಲ್ಲಿ ಆದಂತಹ ಭೀಕರ ಪ್ರವಾಹದ ಎಫೆಕ್ಟ್. ಇದರ ಸುಳಿವನ್ನ ಗುರೂಜಿಯವರು ತಮ್ಮ ಕಾಲಜ್ಞಾನದಲ್ಲಿ ಮುಂಚಿತವಾಗಿಯೇ ಹೇಳಿಬಿಟ್ಟಿದ್ರು. ನೀರಾಜನ ಪ್ರಕಾಶಮೈ ಗಿರೀಶು ಜಟಾತಲಮುನ ವೆಲಿಂಗೆ ಚಂದ್ರವಂಕಯೇ. ಜಲಪ್ರವಾಹದ ಗಂಡಾಂತರದ ಜೊತೆಗೆ ಅಣೆಕಟ್ಟುಗಳ ಒಡೆಯುವ ಸಾಧ್ಯತೆಗಳ ಬಗ್ಗೆಯೂ ಚೇತವಾಣಿಯನ್ನ ಗುರೂಜಿಯವರು ಕೂಡಿಟ್ಟಿದ್ರು. ಇದರಿಂದ ಜನತೆಗೆ ಪ್ರವಾಹದ ಭೀತಿ ಎದುರಾಗುತ್ತೆ ಅನ್ನೋ ಕಾಲಜ್ಞಾನದ ಮಾತು ನಿಜವಾಯಿತು.
ಅದುವೇ ತುಂಗಭದ್ರಾ ಡ್ಯಾಂನ ಒಂದು ಗೇಟ್ ಮುರಿದು ಹೋಗಿದ್ದು ಗುರುಗಳ ಆಶೀರ್ವಾದದಿಂದ ಮತ್ತು ಭಗವಂತನ ಅನುಗ್ರಹದಿಂದ ಯಾವುದೇ ಹಾನಿ ಆಗಿಲ್ಲವಾದರೂ ಎಲ್ಲರನ್ನೂ ಚಿಂತೆಗೀಡು ಮಾಡಿದ್ದಂತೂ ಸತ್ಯ. ನಮ್ಮ ಕಾಲಜ್ಞಾನಿ ಗುರೂಜಿಯವರು ಒಂದು ಮಾತು ಹೇಳಿದ್ರು, ಏನಂತಂದ್ರೆ ಈ ಒಂದು ತಮಿಳುನಾಡು ಮತ್ತೆ ಚೆನ್ನೈಗೆ ರೆಡ್ ಅಲರ್ಟ್, ವಿಪರೀತವಾದಂತಹ ಮಳೆ ಆಗುವಂತಹ ಸಂಭವವಿದೆ, ಅಲ್ಲಿ ಜಲಪ್ರವಾಹ ಉಂಟಾಗುತ್ತೆ ಅಂತ ಹೇಳಿ ನಾವು ಯಾರು ಕೂಡ ಊಹೆನೇ ಮಾಡಿರಲಿಲ್ಲ. ಈ ಒಂದು ತಮಿಳುನಾಡು ಚೆನ್ನೈ ಅನ್ನೋ ಕಾನ್ಸೆಪ್ಟೇ ಕೂಡ ಯಾರೂ ಕೂಡ ಗೊತ್ತಿರಲಿಲ್ಲ. ಅಂತ ಒಂದು ಟೈಮ್ನಲ್ಲಿ ಗುರೂಜಿಯವರು ಆ ಮಾತನ್ನ ಹೇಳಿದ್ರು. ತಮಿಳುನಾಡು ಸರ್ಕಾರಕ್ಕೆ ಮೇಲ್ ಮಾಡೋದ್ರ ಮೂಲಕವಾಗಿ ಕೂಡ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ರು. ಸೊ ಅವ್ರು ಹೇಳಿದಂತಹ ಒಂದು 10 ದಿವಸ 15 ದಿವಸ ಆದಮೇಲೆ ಅದೇ ರೀತಿಯಾಗಿರ್ತಕ್ಕಂಥ ಒಂದು ಸಿಚುವೇಶನ್ ನಾವು ನೋಡ್ಬಿಟ್ವಿ. ಹೆವಿ ರೈನು, ತುಂಬಾನೇ ಮಳೆ, ಪ್ರವಾಹ ಪೀಡಿತವಾಗ್ಬಿಡ್ತು. ಈ ಒಂದು ಚೆನ್ನೈ ತಮಿಳುನಾಡು ತುಂಬಾನೇ ಮಳೆ ಬಿದ್ದಂತಹ ಒಂದು ದೃಶ್ಯಗಳನ್ನ ನಾವು ಕೂಡ ನೋಡಿದ್ದೀವಿ ಅಲ್ವಾ. నిరంజనానురక్తియే నీరాజన ప్రకాశమై గిరీశు జటాతలమున వెలింగె చంద్రవంకయై సమస్త సృష్టి లయములు ముక్కంటి దృష్టి మాత్రమై అనంతకాల గమనము చలించె భవుని భావమై నేను జారిన విభూతి కణవి విశ్వమై ఆరాధనా. ಹೌದು ವೀಕ್ಷಕರೇ, ಅನೇಕ ಬಾರಿ ಕಾಲಜ್ಞಾನಿ ಗುರೂಜಿಯವರು ತಮ್ಮ ಕಾಲಜ್ಞಾನದ ಸಂಚಿಕೆಯಲ್ಲಿ ರೆಡ್ ಅಲರ್ಟ್ ಕೊಡುವುದರ ಮೂಲಕವೇ ಬಹಳಷ್ಟು ಚೇತವಾಣಿಗಳನ್ನ ಕೊಡುತ್ತಾ ಬಂದಿದ್ದಾರೆ. ತಮಿಳುನಾಡಿಗೆ ರೆಡ್ ಅಲರ್ಟ್ ಅನ್ನೋದರ ಮೂಲಕವಾಗಿ ಪ್ರವಾಹದ, ದುರಂತದ ಮತ್ತು ಅತಿ ಹೆಚ್ಚು ಮಳೆಯಾಗುವಂತಹ ಸಾಧ್ಯತೆಗಳ ಕುರಿತಾಗಿ ತಮಿಳುನಾಡಿನ ಸರ್ಕಾರಕ್ಕೂ ಕೂಡ ಚೇತವಾಣಿಯ ಮೂಲಕ ದುರಂತವಾಗುವ ಮುಂಚಿತವಾಗಿಯೇ ಮೇಲ್ ಮಾಡೋದರ ಮೂಲಕವಾಗಿ ತಿಳಿಸಿದ್ರು. ಅದರಂತೆ ತಮಿಳುನಾಡು ಮತ್ತು ಚೆನ್ನೈನಲ್ಲಿ ಆದಂತಹ ದುರ್ಘಟನೆ ನಮ್ಮ ಕಣ್ಣ ಮುಂದೆಯೇ ಇದೆ. ವೀಕ್ಷಕರೇ, ಗುರೂಜಿಯವರು ಈ ಹಿಂದೆ ಅಂದ್ರೆ ವರ್ಷದ ಪ್ರಾರಂಭದಲ್ಲೇ ದಕ್ಷಿಣ ಭಾರತಕ್ಕೆ ರೆಡ್ ಅಲರ್ಟ್ ಅನ್ನ ಘೋಷಣೆ ಮಾಡಿಬಿಟ್ಟಿದ್ರು. 2024ರಲ್ಲಿ ಅನೇಕ ಭ್ರಷ್ಟಾಚಾರಗಳು, ದೊಡ್ಡ ದೊಡ್ಡ ಸ್ಕ್ಯಾಮ್ಗಳು, ಸ್ಕ್ಯಾಂಡಲ್ಸ್ಗಳು, ನೀವೆಂದೂ ಕಂಡು ಕೇಳರಿಯದಂತಹ ದುರ್ಘಟನೆಗಳು, ದೊಡ್ಡ ದೊಡ್ಡ ಹಗರಣಗಳು ಬೆಳಕಿಗೆ ಬರುತ್ತೆ. ಇಂತಹ ಕೃತ್ಯಗಳಿಂದ ಇಡೀ ಜಗತ್ತೇ ದಕ್ಷಿಣ ಭಾರತದತ್ತ ತಿರುಗಿ ನೋಡುವಂತಾಗುತ್ತೆ ಅಂತ ತಮ್ಮ ಕಾಲಜ್ಞಾನದಲ್ಲಿ ಹೇಳಿದ್ರು. ಇದಕ್ಕೆ ಸಾಕ್ಷಿ ಎಂಬಂತೆ ಈ ವರ್ಷದಲ್ಲಿ ಗುರೂಜಿಯವರು ಹೇಳಿದಂತೆ ಏನೇನೆಲ್ಲ ಆಯ್ತು ಅನ್ನೋದನ್ನ ತೋರಿಸ್ತೀವಿ ನೋಡಿ. ಗುರೂಜಿಯವರ ಕಾಲಜ್ಞಾನದಂತೆ ಇವುಗಳಿಂದ ಇಡೀ ಜಗತ್ತೇ ದಕ್ಷಿಣ ಭಾರತವನ್ನ ತಿರುಗಿ ನೋಡಿತು. ಪ್ರಜ್ವಲ್ ರೇವಣ್ಣ ಸೀರೀಸ್ ಸ್ಕ್ಯಾಮ್ ಕೇಸ್ನಿಂದ ಇಡೀ ರಾಜ್ಯವೇ ಬೆಚ್ಚಿ ಬಿದ್ದಿತ್ತು. ವಾಲ್ಮೀಕಿ ಹಗರಣದಿಂದ 100 ಕೋಟಿ ಹಗರಣ ಬೆಳಕಿಗೆ ಬಂದ ಘಟನೆ ನಡೆದೇ ಹೋಯಿತು. ಮೋಡ ಹಗರಣದ ಕೇಸ್ನಿಂದ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಹೈರಾಣಾಗ್ತಾ ಇರುವಂತಹ ದೃಶ್ಯ ನಮ್ಮೆಲ್ಲರ ಕಣ್ಣ ಮುಂದೆಯೇ ಇದೆ. ಇದನ್ನ ಗುರೂಜಿಯವರು ಮೇ ತಿಂಗಳ ತಮ್ಮ ಕಾಲಜ್ಞಾನದಲ್ಲಿ ತಿಳಿಸಿದ್ರು. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಸಿಲುಕಾಕಿಕೊಂಡ ಕರ್ನಾಟಕದ ಸಿನಿಮಾ ನಟ ದರ್ಶನ್ ರ ಪಾಡು ಎಂದಿಗೂ ಕೂಡ ಮರೆಯೋ ಹಾಗಿಲ್ಲ. ಕೇರಳದ ವಯನಾಡ್ನಲ್ಲಿ ಉಂಟಾದ ಜಲ ಪ್ರವಾಹದ ಗುರುತು ಈಗಲೂ ಇಡೀ ದಕ್ಷಿಣ ಭಾರತವನ್ನ ನಡಗಿಸುವಂತಾಗಿದೆ. ಧಾರ್ಮಿಕತೆಗೆ ಧಕ್ಕೆಯುಂಟು ಆಗುವಂತಹ ಅವಘಡ ಒಂದು ತಿರುಪತಿ ಶ್ರೀನಿವಾಸನ ಸನ್ನಿಧಿಯಲ್ಲಿ ನಡೆದಿದ್ದು ಭಕ್ತರನ್ನ ದುಃಖಿತರನ್ನಾಗಿಸಿದೆ. ಪದೇ ಪದೇ ಪ್ಲೇನ್ ಕ್ರಾಶ್ ಆಗುವಂತಹ ವಿಚಾರಗಳು ಕೇಳು ಬರುತ್ತೆ ಅಂದಿದ್ರು. ಅದರಂತೆ ಇರಾನ್ ಅಧ್ಯಕ್ಷರ ಪ್ಲೇನ್ ಕ್ರಾಶ್ನಿಂದ ಸಾವನ್ನಪ್ಪಿದ್ದು ಗೊತ್ತೇ ಇದೆ. ದಕ್ಷಿಣ ಭಾರತದ ಸಿನಿಮಾ ಜಗತ್ತಿನಲ್ಲಿ ಅನೇಕ ದುರ್ಘಟನೆಗಳು ನಡೆಯುತ್ತೆ ಅನ್ನುವ ಗುರೂಜಿಯ ಬೆಳವಣಿಗೆಗಳು, ಚೇತವಣಿಗಳು, ಕೊಲೆಗಳು, ಬೆದರಿಕೆ, ಮೋಸ, ಡಿವೋರ್ಸ್ನಂತಹ ದುರ್ಘಟನೆಗಳಿಂದ ಸೊರಗಿತ್ತು. ಚೆನ್ನೈ ಮತ್ತು ತಮಿಳುನಾಡಿಗೆ ಗುರೂಜಿ ಅವರು ಕೊಟ್ಟಂತಹ ಅಲರ್ಟ್ ಘೋಷಣೆ ಅಲ್ಲಿ ನಡೆದಂತಹ ಕೆಲ ದುರಂತಗಳಿಗೆ ಸಾಕ್ಷಿಯಾಯಿತು. ಇದರಿಂದ ಇಡೀ ಜಗತ್ತೇ ಮತ್ತೊಮ್ಮೆ ದಕ್ಷಿಣ ಭಾರತವನ್ನ ತಿರುಗಿ ನೋಡುವಂತೆ ಮಾಡಿತು.
ಚನ್ನಪಟ್ಟಣದ ಬೈ ಎಲೆಕ್ಷನ್ನ ರಿಸಲ್ಟ್ ನಿಜಕ್ಕೂ ರೋಮಾಂಚನಕಾರಿ. ಇಡೀ ದೇಶದ ಚಿತ್ತ ದಕ್ಷಿಣ ಭಾರತದತ್ತ ಬರುವಂತೆ ಮಾಡಿದ್ದು ಸುಳ್ಳಲ್ಲ. ಅದರಲ್ಲೂ ಗುರೂಜಿ ಅವರ ಭವಿಷ್ಯವಾಣಿಯಂತೆ ಫಲಿತಾಂಶ ಸತ್ಯವಾದದ್ದು ಅದ್ಭುತ. ಇಡೀ ಜಗತ್ತೇ ದಕ್ಷಿಣ ಭಾರತ ತಿರುಗಿ ನೋಡುತ್ತೆ ಅನ್ನುವಂತಹ ಮಾತನ್ನ ಗುರೂಜಿಯವರು ಈ ಒಂದು ಜನವರಿ ಅಂತಂದ್ರೆ 2024ರ ಪ್ರಾರಂಭದ ಹಂತದಲ್ಲೇ ಹೇಳಿದ್ರು. ಅದರಲ್ಲಿ ಸಾಕಷ್ಟು ರೀತಿಯಾಗಿರ್ತಕ್ಕಂಥ ಕೇಸ್ಗಳು ಸೇರ್ಕೊಂಡಿರುತ್ತೆ. ಹೇಳಬೇಕು ಅಂತಂದ್ರೆ ಈ ಒಂದು ದರ್ಶನ್ ಕೇಸ್ ಆಗಿರ್ಬೋದು, ಪ್ರಜ್ವಲ್ ಪೆಂಡ್ರೈವ್ ಕೇಸ್ ಆಗಿರ್ಬೋದು, ಮುಡಾ ಹಗರಣ ಆಗಿರ್ಬೋದು, ಈ ಒಂದು ವಾಲ್ಮೀಕಿ ಹಗರಣ ಆಗಿರ್ಬೋದು, ಅಥವಾ ವಯನಾಡದಲ್ಲಿ ಆದಂತಹ ಒಂದು ಜಲ ಪ್ರವಾಹ ಆಗಿರ್ಬೋದು, ಚೆನ್ನೈ ತಮಿಳುನಾಡು ಆದಂತಹ ಒಂದು ಪ್ಲೇನ್ ಕ್ಲಾಶ್ ಆದ ಒಂದು ಸುದ್ದಿ ಆಗಿರ್ಬೋದು, ಅಥವಾ ಒಂದು ಜಲ ಪ್ರವಾಹದಾಗಿರ್ಬೋದು, ಹೀಗೆ ಒಂದಲ್ಲ ಎರಡಲ್ಲ ಸಾಲಾಗಿ ಗಂಡಾಂತರಗಳು ಈ ವರ್ಷದಲ್ಲಿ ದಕ್ಷಿಣ ಭಾರತಕ್ಕೆ ಬಂದದ್ದು ಒಂದ್ ರೀತಿ ವಿಶೇಷ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಗುರೂಜಿಯವರು ಹೇಳ್ದ ರೀತಿಯಾಗಿ ಆ ರೀತಿ ಎಲ್ಲ ಒಂದು ಗಂಡಾಂತರಗಳು ಬಂತಲ್ವಾ, ಅದರ ಒಂದು ಎಚ್ಚರಿಕೆ ಮುಂಚಿತವಾಗಿ ಗುರೂಜಿ ಕೊಟ್ಟಿದ್ರಲ್ವಾ. ಸೊ ನಿಜಕ್ಕೂ ಒಂದ್ ರೀತಿ ಆಶ್ಚರ್ಯ ಪಡಬೇಕಾಗಿರುವಂತ ವಿಚಾರನೇ ಅಲ್ವಾ. ವೀಕ್ಷಕರೇ, ಗುರೂಜಿಯವರು ಈ ಹಿಂದೆ ಅಂದ್ರೆ ವರ್ಷದ ಪ್ರಾರಂಭದಲ್ಲಿ ದಕ್ಷಿಣ ಭಾರತಕ್ಕೆ ರೆಡ್ ಅಲರ್ಟ್ ಅನ್ನ ಘೋಷಿಸಿ ಬಿಟ್ಟಿದ್ರು. 2024ರಲ್ಲಿ ಅನೇಕ ಭ್ರಷ್ಟಾಚಾರಗಳು, ದೊಡ್ಡ ದೊಡ್ಡ ಸ್ಕ್ಯಾಮ್ಗಳು, ಸ್ಕ್ಯಾಂಡಲ್ಸ್ಗಳು, ನೀವೆಂದೂ ಕೇಳರಿಯದಂತಹ ದುರ್ಘಟನೆಗಳು, ದೊಡ್ಡ ದೊಡ್ಡ ಹಗರಣಗಳು ಬೆಳಕಿಗೆ ಬರುತ್ತೆ. ಇಂತಹ ಕೃತ್ಯಗಳಿಂದ ಇಡೀ ಜಗತ್ತೇ ದಕ್ಷಿಣ ಭಾರತದತ್ತ ತಿರುಗಿ ನೋಡುವಂತಾಗುತ್ತೆ ಅಂತ ತಮ್ಮ ಕಾಲಜ್ಞಾನದಲ್ಲಿ ಹೇಳಿದ್ರು. ಇದಕ್ಕೆ ಸಾಕ್ಷಿ ಎಂಬಂತೆ ಪ್ರಜ್ವಲ್ ಪೆನ್ಡ್ರೈವ್ ಕೇಸ್, ವಾಲ್ಮೀಕಿ ಹಗರಣ, ಮುಡಾ ಹಗರಣ, ದಕ್ಷಿಣ ಭಾರತದಲ್ಲಿ ಆದಂತಹ ಪ್ರವಾಹದ ದುರ್ಘಟನೆಗಳು, ದಕ್ಷಿಣ ಭಾರತದ ರಾಜಕೀಯದಲ್ಲಿ ಆದಂತಹ ಬದಲಾವಣೆಗಳು, ಅಷ್ಟೇ ಏಕೆ ರೇಣುಕಾ ಸ್ವಾಮಿ ಹತ್ಯೆ ಕೇಸ್ನಲ್ಲಿ ಖ್ಯಾತ ಹೆಸರಾಂತ ನಟ ದರ್ಶನ್ ಅವರ ಪಾಡನ್ನ ಇಡೀ ಜಗತ್ತೇ ನೋಡಿಲ್ಲವೇ? ಅಂದ್ರೆ ಇಡೀ ಜಗತ್ತೇ ದಕ್ಷಿಣ ಭಾರತದತ್ತ ತಿರುಗಿ ನೋಡುವಂತೆ ಮಾಡಿತ್ತಲ್ಲವೇ? ವೀಕ್ಷಕರೇ, 2024ರಲ್ಲಿ ರಾಜಕೀಯದಲ್ಲಿ ನೀವು ಅಂದುಕೊಳ್ಳೋದಕ್ಕಿಂತ ಬೇರೆಯ ರೀತಿಯ ಒಂದು ದೊಡ್ಡ ತಿರುವು ಈ ರಾಜಕೀಯ ಕ್ಷೇತ್ರದಲ್ಲಿ ಉಂಟಾಗುತ್ತೆ ಅಂದಿದ್ದ ಗುರೂಜಿಯವರ ಭವಿಷ್ಯವಾಣಿಗೆ ಪೂರಕ ಎಂಬಂತೆ ಚನ್ನಪಟ್ಟಣ ಬೈ ಎಲೆಕ್ಷನ್ ರಿಸಲ್ಟ್ ಸಾಕ್ಷಿ. ಗುರೂಜಿಯವರು ಚನ್ನಪಟ್ಟಣದ ಬೈ ಎಲೆಕ್ಷನ್ ನ ಬಗ್ಗೆ ಎಲೆಕ್ಷನ್ಗಿಂತ ಮುಂಚಿತವಾಗಿಯೇ ಫಲಿತಾಂಶವನ್ನ ಹೇಳಿಬಿಟ್ಟಿದ್ರು ನೋಡಿ. ರಾಜ್ಯಕ್ಕೆ ಹೊಸ ಒಂದು ಸಿಎಂ ಪ್ರಕಟವಾಗ್ತಾರೆ, ಅವರು ಮುಂಬರುವಂತಹ ಒಂದು ಸಿಎಂ ಆಗ್ತಾರೆ ಅಂತ ನಾವೊಂದು ಭವಿಷ್ಯವಾಣಿ ನೋಡಿದ್ವಿ. ಅದಾದ ಒಂದು 2 ವಾರದಲ್ಲಿ ಏನಾಯಿತು, DK ಶಿವಕುಮಾರ್ ಅವರು ಪ್ರಪ್ರಥಮ ಬಾರಿಗೆ ಒಂದು ನ್ಯಾಷನಲೈಸ್ ಚಾನಲಲ್ಲಿ ಅಧಿಕಾರ ಹಂಚಿಕೆ ಮಾತಾಡಿ ನೆಕ್ಸ್ಟ್ ಸಿಎಂ ಅವರೇ ಅಂತ ತಮ್ಮಷ್ಟು ತಾವೇ ಸ್ವಯಂ ಪ್ರಕಟವಾಗಿ ಕುರುಹನ್ನು ಕೊಟ್ಟರು. ಇದಲ್ಲದೇ ಎರಡನೇ ದಿನೇನು ಮಹಾಕುರು ಅಂತಂದರೆ ಜಸ್ಟ್ ಒಂದು 2-3 ಡೇಸ್ ಬ್ಯಾಕು ನಮ್ಮ ಚಳಿಗಾಲದ ಅಧಿವೇಶನದಲ್ಲಿ ಸಂಸತ್ತಲ್ಲಿನೇ ನಮ್ಮ ಆರ್ ಅಶೋಕ್ ಅವರು ಜ್ಯೋತಿಷ್ಯ ಎಂಬಂಥ ವರ್ಡನ್ನೇ ಯೂಸ್ ಮಾಡಿಕೊಂಡು ಅಲ್ಲಿ ಮುಂಬರುವಂತಹ ಸಿ ಎಂಗಳ ಒಂದು ಪಟ್ಟಿ ಅವರೇ ಪ್ರಕಟ ಮಾಡಿದ್ದಾರೆ. ಅಲ್ಲಿ ಅವರೇ ಪಾಸಿಬಿಲಿಟೀಸ್ ಕೂಡ ಅವರೇ ಹೇಳಿದ್ದಾರೆ. ನೀವೊಂದು 2 ದಿನದ ಹಿಂದೆ ಇರುವಂತಹ ಒಂದು ಅಧಿವೇಶನದ ಒಂದು ವಿಡಿಯೋ ತೆಗೆದು ನೋಡ್ಬೋದು. ಜ್ಯೋತಿಷ್ಯ ಅನ್ನುವಂತಹ ಕಾನ್ಸೆಪ್ಟನ್ನೇ ಎತ್ಕೊಂಡ್ಬಿಟ್ಟು ಅವರು ಹೊಸ ಸಿ ಎಂ ಅನ್ನು ಸ್ವಯಂ ಅವರೇ ಪ್ರಕಟ ಮಾಡಿದ್ದಾರೆ. ಈಗ ನಾನು ನಿಮ್ಮನ್ನ ಟೀಕೆ ಮಾಡಲ್ಲ, ನಿಮಗೆ ನಿಮ್ಮ ಹಿಸ್ಟ್ರಿಯನ್ನ ಹೇಳಿದ್ದೀರಾ. ಜಯಚಂದ್ರ ಅವರು ಇದಕ್ಕೆಲ್ಲ ಸಾಕ್ಷಿಯಾಗಿದ್ದಾರೆ. ಪಕ್ಕದಲ್ಲಿ ನಾವು ಇದ್ದೀರಿ, ಎಲ್ಲ ನಾವು ನೋಡಿದ್ದೀರಿ ಹಿಂದೆ ಏನೇನಾಯಿತು ಎಲ್ಲ. ನಿಮ್ಮ ಟಿಕೆಟ್ ತಪ್ಪಿದಾಗ ಮೊದಲನೇ ಬಾರಿ ಎಲ್ಲ ಹೇಳಿದ್ದೀರಾ. ಈಗ ಮತ್ತೆ SM ಕೃಷ್ಣ ಅವ್ರ ಬಗ್ಗೆನೂ ಮಾತಾಡಿದ್ದೀರಾ. ನಾನು ಇವತ್ತು ಹೇಳ್ತೀನಿ, ಅವರಿಂದ ನಿಮಗೆ ಒಂದು ಒಳ್ಳೇದಾಗಿದೆ, ಪ್ರಶ್ನೆನೇ ಇಲ್ಲ. ಸೊ ತಾವು ಒಂದು ಮಾತು ಹೇಳಿದ್ದೀರಾ, ಕಿತ್ಕೊಬೇಕು ಅನ್ನೋದು, ಒದ್ದು ಕಿತ್ಕೊಬೇಕು ಅಂತ. ಅಂದ್ರೆ ಪಾಠ ಇಲ್ಲಿರೋರಿಗೆಲ್ಲ ಅದೇ ಪಾಠನ, ಇಲ್ಲಿರೋರಿಗೆಲ್ಲ ಅದೇ ಪಾಠನ ಒದ್ದು. ಈಗ ನೀವು ಯಾವಾಗ ಒದ್ದು ಕಿತ್ಕೊಂತೀರ ಆ ಪದವಿನ, ಮುಖ್ಯಮಂತ್ರಿ ಪದವಿನ ನೀವೇ ಹೇಳಿದ್ರೆ, ಯಾವಾಗ ಒದ್ದು ಕಿತ್ಕೊಂತೀರಾ? ಯಾವಾಗ ಮುಹೂರ್ತ ಫಿಕ್ಸ್ ಮಾಡಿದ್ದಾರೆ? ನಿಮ್ಮ ಜ್ಯೋತಿಷ್ಯರು ನಿಮಗೆ ಒದ್ದು ಕಿತ್ಕೊಬೇಕು ಅಂತ ಹೇಳಿದ್ದಾರೆ. ನನಗಿರೋ ಪ್ರಕಾರ, ನನಗೂ ನೀವೆಲ್ಲಿ ಹೋಗ್ತೀರಾ ನನಗೂ ಗೊತ್ತಿದೆ, ನೀವೆಲ್ಲಿ ಹೋಗ್ತೀರಾ ಅದು ಗೊತ್ತಿದೆ ನನಗೆ ಅವ್ರು ಹೇಳಿದ್ರು. ನನಗೆ ಇವ್ರಿಗೆ ಯಾರು ಇಲ್ಲಲ್ಲ, ಹೌದು, ಇವ್ರು ಯಾರಿಗೆ ಹೇಳಿದ್ರು ಅವ್ರು ನನ್ಗೆ ಗೊತ್ತಿದೆ. ಅವ್ರಿಗೆ ಹೇಳಿದ್ರು ನನಗೆ
ಡಿ ಕೆ ಶಿವಕುಮಾರ್ ಅವ್ರಿಗೆ ನಾನು ಹೇಳಿದ್ದೀನಿ, ನೋಡಪ್ಪ ನೀನು ಜನವರಿ ಒಳಗಡೆ ಆದ್ರೆ ಆಗ್ತೀಯಾ, ಇಲ್ಲ ಅಂದ್ರೆ ಆಮೇಲೆ ಕಷ್ಟ ಇದೆ ಅಂತ. ಅದಕ್ಕೆ ಯಾವಾಗ ಒದ್ ಕಿತ್ಕೊಂತೀರಾ, ಜನವರಿ ಒಳಗಡೆ ಒದ್ ಕಿತ್ಕೊಂತೀರೋ ಆಮೇಲೆ ಇವ್ರ ಗ್ರಹಗತಿ ಸರಿ ಇಲ್ಲ, ಗ್ರಹಗತಿ ಸರಿ ಇಲ್ಲ. ನಾನು ಹೇಳ್ತಾ ಇದ್ದೀನಿ ಜನವರಿ ಒಳಗಡೆ ಆಗುತ್ತೆ. ಅದಕ್ಕೆ ಆದಷ್ಟು ಬೇಗ ನಿಮ್ಮ ಛಲ, ಆ ರೋಷ, ವೇಷ ಎಲ್ಲ ತೋರಿಸಿ ಬೇಗ ಕಿತ್ಕೊಳ್ಳಿ. ಸೊ ಇಲ್ಲಿಗೆ ನಾವು ಹೇಳಿರುವಂಥ ಡಿಸೆಂಬರ್ ತಿಂಗಳಾದ ಹೊಸ CM ಪ್ರಕಟ ಅನ್ನೋ ಭವಿಷ್ಯ ಅಕ್ಷರಶಃ ಸತ್ಯವಾಗಿದೆ. ಸೊ ಈಗಾದಂಥ ಪ್ರಕಟವಾದಂತಹ ಒಂದು CM ಕ್ಯಾಂಡಿಡೇಟು ಮುಂದೆ CM ಆಗ್ತಾರೆ, ಅಧಿಕಾರ ವಹಿಸ್ತಾರೆ ಅಂತ ನಾವು ಹೇಳಿದ್ದೀವಿ. ಸೊ ಅದೇ ಟೈಮಲ್ಲಿ ಇದೇ ತಿಂಗಳಲ್ಲೇ 2 ಕುರುಹುಗಳು ಸಿಕ್ಕಿದೆ. ಅದಲ್ಲದೆ ಸಂಸತ್ತಲ್ಲಿನೇ ವಿಪಕ್ಷದ ನಾಯಕ, BJP ವಿರೋಧ ಪಕ್ಷದ ನಾಯಕ ನಮ್ಮ R. ಅಶೋಕ್ ಅವರೇ ಇದೊಂದು ಸ್ಪಷ್ಟವಾಗಿ ಯಾರ್ಯಾರು ಇದ್ದಾರೆ ಪಾಸಿಬಿಲಿಟೀಸ್ ಅಂತ ಅವರೇ ಸಂಸದಲ್ಲಿ ಅವರೇ ಪ್ರಕಟ ಮಾಡಿದ್ದಾರೆ. ಅದು ಕೂಡ ಜ್ಯೋತಿಷ್ಯ ಕಾನ್ಸೆಪ್ಟನ್ನು ಎತ್ಕೊಂಡೇ ನಾವು ಕೊಟ್ಟಂತಹ ಭವಿಷ್ಯವಾಣಿ, ಅದು ಸಂಸದಲ್ಲಿ ಡಿಸ್ಕಸ್ ಆಗಿರೋದು, ಅದು ಮಹಾ ದೊಡ್ಡ ವಿಷಯ. ಸೊ ಈ ಒಂದು ವರ್ಷದಲ್ಲಿ ನಾನು ಕೊಟ್ಟಂತಹ ಪ್ರಿಡಿಕ್ಷನಲ್ಲಿ ಇದು ಅತಿ ದೊಡ್ಡ ವಿಷಯ, ರಾಜಕೀಯದ ಅತಿ ದೊಡ್ಡ ವಿಷಯ, ಮತ್ತು ಸಂಸದಲ್ಲಿ ಕೂಡ ಇದು ಡಿಸ್ಕಷನ್ ಆಗಿದೆ. ಎಲ್ಲರೂ ಅಂದುಕೊಳ್ಳೋದೇ ಬೇರೆ, ಆದ್ರೆ ಅಲ್ಲಿ ಆಗೋದೇ ಬೇರೆ ಅನ್ನೋ ಸುಳ್ಳಿನ ಜೊತೆಗೆ ನಿಖಿಲ್ ಕುಮಾರಸ್ವಾಮಿಯ ಸೋಲಿನ ಭವಿಷ್ಯವಾಣಿಯನ್ನ ಮಾಧ್ಯಮದ ಮೂಲಕ ಎಲ್ಲರ ಗಮನಕ್ಕೆ ತಂದ ಮೊದಲಿಗರು ಎಂಬ ಕೀರ್ತಿಗೆ ಪಾತ್ರರಾಗಿದ್ದಾರೆ ಈ ಶ್ರೀ 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 ಕಿರಣ್ ಕುಮಾರ್ ಗುರೂಜಿ ಅವರು. ಅಂದ್ರೆ ರಾಜಕೀಯದಲ್ಲಿ ಭೂಗೋಳಿಕ ಪರಿವರ್ತನೆ ಶುರುವಾಗುವಂತಹ ಎಷ್ಟು ಘಟನಾವಳಿಗಳು ನಡೆಯುತ್ತೆ ಅನ್ನೋದನ್ನ ಗುರೂಜಿಯವರು ಈ 2024ರ ಪ್ರಾರಂಭದ ವರ್ಷದಲ್ಲೇ ಹೇಳಿಬಿಟ್ಟಿದ್ರು. ಭುಜಗೇಂದ್ರಹಾರಂ ಕರ್ಪೂರ ಗೌರಂ ಕರುಣಾವತಾರಂ ಸಂಸಾರ ಸಾರಂ ಭುಜಗೇಂದ್ರಹಾರಂ. ಗುರೂಜಿಯವರು ಹೇಳಿದಂತೆ ಯಾರು ಕೂಡ ಕಂಡು ಕೇಳರಿಯದಂತ ಆಕಸ್ಮಿಕವಾದ ದೊಡ್ಡ ದುರ್ಘಟನೆಗಳು ನಡೆದೇ ಹೋಗುತ್ತೆ ಈ 2024ರ ವರ್ಷದಲ್ಲಿ ಅನ್ನೋ ಮಾತು ನಿಜವಾಗಿದೆ. ಮತ್ತು ಗುರೂಜಿಯವರ ಭವಿಷ್ಯವಾಣಿಗಳ ಪ್ರಕಾರ ಈ ಘಟನೆಗಳು ಹೆಚ್ಚಾಗಿರುತ್ತೆ, ಅಂದ್ರೆ ಯುಗಗಳ ನೆನಪಿನಲ್ಲಿ ಇಟ್ಟುಕೊಳ್ಳುವಷ್ಟು ಕ್ರೂರವಾಗಿರುತ್ತೆ ಅನ್ನೋದರ ಬಗ್ಗೆ ಗಮನ ಹರಿಸಿದ್ರೆ ಈ ವರ್ಷದಲ್ಲಿ ಅಂತಹ ಒಂದಷ್ಟು ದುರ್ಘಟನೆಗಳನ್ನ ಯಾರೂ ಕೂಡ ಎಂದಿಗೂ ಮರೆಯಲು ಸಾಧ್ಯವೇ ಇಲ್ಲ ಬಿಡಿ, ಅಲ್ಲವೇ ವೀಕ್ಷಕರೇ? ವೀಕ್ಷಕರೇ, ಗುರೂಜಿಯವರ ಕಾಲಜ್ಞಾನದ ಮತ್ತೊಂದು ವಿಚಾರ ಅಂದ್ರೆ ಅದುವೇ 2024ರ ನವೆಂಬರ್ ನಂತರದ ವರ್ಷದಲ್ಲಿ ಕೆಲ ಸಾಧು ಸಂತರು ಮತ್ತು ದೇಶ ಕಂಡ ಕೆಲ ಮಹಾನಾಯಕರುಗಳು ದುರ್ಮರಣವನ್ನ ಹೊಂದುತ್ತಾರೆ ಅನ್ನೋದು. ದೈತ್ಯ ಟಾಟಾ ಕಂಪನಿಯ ರತನ್ ಟಾಟಾ, ಕರ್ನಾಟಕ ರಾಜ್ಯದ ಮಾಜಿ ಮುಖ್ಯಮಂತ್ರಿಯಾದ SM ಕೃಷ್ಣ, ಖ್ಯಾತ ಸಂಗೀತಗಾರರಾದ ಜಾಕಿರ್ ಹುಸೇನ್, ಭಾರತದ ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ರಂತಹ ಇನ್ನು ಅನೇಕ ಗಣ್ಯರುಗಳು ಇಹಲೋಕವನ್ನ ತ್ಯಜಿಸಿದ್ದು ಶೋಕಾತಂತೆ ವಿಚಾರವಾಗಿದೆ. ಭೂತ ಭವಿಷ್ಯತ್ತು ಮತ್ತು ವರ್ತಮಾನಗಳನ್ನ ಏಕಕಾಲದಲ್ಲಿ ಹೇಳುವಂತಹ ಶಕ್ತಿ ಕೇವಲ ಸಿದ್ಧಿ ಪುರುಷರಿಗಲ್ಲದೆ ಬೇರಾರಿಗೂ ಸಾಧ್ಯವೇ ಇಲ್ಲ. ಈ ಹಿಂದಿನ ಯುಗಗಳಲ್ಲಿ ಅಂತಹ ಸಿದ್ಧಿ ಪುರುಷರುಗಳು ಇದ್ದದ್ದು ನಮಗೆಲ್ಲ ಗೊತ್ತೇ ಇದೆ. ಅದರಂತೆ ಈ ಕಲಿಯುಗಕ್ಕೆ ಬಂದ್ರೆ ಇಂತಹ ಸಿದ್ಧಿ ಪುರುಷರುಗಳು ಇದ್ರೂ ಕೂಡ ಅದು ಬೆರಳೆಣಿಕೆಯಷ್ಟೇ. ಕಲಿಯುಗದಲ್ಲಿ ನಾವು ನೋಡಿರುವಂತಹ ಕೆಲ ಕಾಲಜ್ಞಾನಿಗಳು ಸಿದ್ಧಿ ಪುರುಷರುಗಳ ಪೈಕಿ ಶ್ರೀ ವೀರ ಬ್ರಹ್ಮೇಂದ್ರ ಸ್ವಾಮೀಜಿಗಳು, ಕೈವಾರ ತಾತಯ್ಯನವರಂತಹ ಇನ್ನು ಅನೇಕ ಮಹಾನುಭಾವರು ತಮ್ಮ ಕಣ್ಣ ಮುಂದೆ ಎಲ್ಲೋ ಹಿಮಾಲಯದ ಒಂದು ಕಡೆ ಇದ್ದಾರೆ ಅನ್ನೋದು ಸತ್ಯ. ಇದೀಗ ನಿಮ್ಮೆಲ್ಲರ ನಡುವಣ ಸಾಧಾರಣರಲ್ಲಿ ಅಸಾಧಾರಣರಂತೆ ಮೆರೆಯುತ್ತಿರುವ ಕಾಲಗರ್ಭದಲ್ಲಿ ಅಡಗಿರುವಂತಹ ಅನೇಕ ಭವಿಷ್ಯತ್ ನಿಧಿಗಳನ್ನ ತಮ್ಮ ಕಾಲಜ್ಞಾನದಲ್ಲಿ ಹೇಳುತ್ತಿರುವ ಮಹಾನುಭಾವ ಕಾಲಬ್ರಹ್ಮ ಅಂತಾನೆ ಖ್ಯಾತಿ ಪಡೆದಿರುವಂತಹ ಶ್ರೀ 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 ಕಿರಣ್ ಕುಮಾರ್ ಗುರೂಜಿರವರ ನಡುವಣ ನಾವಿರುವುದೇ ಪುಣ್ಯ. ಸಾಧಾರಣರಲ್ಲಿ
ಜೀವನದಲ್ಲಿ ಅಸಾಧಾರಣತೆಯನ್ನ ಮೆರಿತಾ ಇರುವಂತಹ ಕಾಲಗರ್ಭದಲ್ಲಿ ಅಡಗಿರುವಂತಹ ಅನೇಕ ಭವಿಷ್ಯತ್ ನಿಧಿಗಳನ್ನ ತಮ್ಮ ಕಾಲಜ್ಞಾನದಲ್ಲಿ ಹೇಳ್ತಾ ಇರುವ ಮಹಾನುಭಾವ, ಕಾಲಬ್ರಹ್ಮ ಅಂತಾನೆ ಖ್ಯಾತಿ ಪಡೆದಿರುವಂತಹ ಶ್ರೀ 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 ಕಿರಣ್ ಕುಮಾರ್ ಗುರೂಜಿಯವರ 2024ರ ಕಾಲಜ್ಞಾನದಲ್ಲಿ ಏನೇನೆಲ್ಲ ಇತ್ತು, ಅದರಂತೆ ಏನೇನೆಲ್ಲ ನಡೀತು ಅನ್ನೋದನ್ನೆಲ್ಲ ನೋಡಿದ್ರಲ್ವಾ ವೀಕ್ಷಕರೇ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನೋಡ್ತಾ ಇರಿ ರಾಜ್ ನ್ಯೂಸ್, ಇದು ಕನ್ನಡಿಗರ ಧ್ವನಿ.